ನ್ಯಾವಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯು 50 ವರ್ಷಗಳ ಮಹಾಜನಗಳು ದಯಮಾಡಿ ಗಲಾಟೆ ಮಾಡಬೇಡಿ. ಸಾರ್ಥಕ ಗುರುಗಳ ಆಶೀರ್ವಚನವನ್ನು ಕೇಳಬೇಕು. ಪೂರೈಸಿದ ಒಂದು ಪುಣ್ಯ ಕ್ಷಣದಲ್ಲಿ ಸ್ವರ್ಣ ಮಹೋತ್ಸವದ ಆಚರಣೆಯಾಗ್ತಾ ಇದೆ. ಈ ಸುವರ್ಣ ಮಹೋತ್ಸವ ಒಂದು ತ್ರಿವೇಣಿ ಮೊದಲೊಂದು ಶಂಕನಾದ ಆಗಿದೆ, ಮತ್ತೆ ಶಂಕನಾದ ಆಗದೆ ಇದೊಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ. ಯಾಕಂದರೆ ಶಂಕರ ಭಗವತ್ಪಾದರು, ಶ್ರೀ ರಾಮಾನುಜರು, ಶ್ರೀ ಮಧ್ವಾಚಾರ್ಯರು, ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜರು ಮತ್ತು ಶ್ರೀ ಮಧ್ವಾಚಾರ್ಯರು, ಹೀಗೆ ಮೂವರು ಆಚಾರ್ಯರಿಂದ ಕೊಡಲ್ಪಟ್ಟಂತಹ 3 ಸಿದ್ಧಾಂತಗಳನ್ನು ಅನುಸರಿಸ್ತಕ್ಕಂತಹ ಜನಗಳು ಇಲ್ಲಿ ಇದ್ದೀರಿ. ತ್ರಿಮತಸ್ಥರು ನಾವೆಲ್ಲ ಇದ್ದೇವೆ ಇಲ್ಲಿ. ಹಾಗಾಗಿ ಇದೊಂದು ರೀತಿಯ ತ್ರಿವೇಣಿ ಸಂಗಮ. ಇದೇ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ. ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ಧಾರೆಗಳಿಂದ ಎಲ್ಲರೂ ಪವಿತ್ರರಾಗ್ತಾರೆ. ಹಾಗೆ ಇಲ್ಲಿ 3 ಮತಗಳ ವಿಚಾರಧಾರೆಯಿಂದ ಎಲ್ಲರೂ ಪವಿತ್ರರಾಗಲಿ ನೀವೆಲ್ಲ ಬಂದಿದ್ದೀರಿ. ಈ ಪವಿತ್ರವಾದ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಪ್ರಾತಸ್ಮರಣೀಯ ಯತಿವರೇಣ್ಯರೇ, ರಾಜ್ಯದ ಮತ್ತು ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಎಲ್ಲ ವಿಪ್ರ ಮಹಾಶಯರೇ, ಎಲ್ಲ ಮಾತೆಯರೇ, ಭಾನಿಯರೇ, ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾತೆಯರೇ, ಭಾನಿಯರೇ, ಈ ಒಂದು ವಿಶ್ವಾಮಿತ್ರ ಸಮಾವೇಶ, ಇದರ ಉದ್ದೇಶವನ್ನು ಆಗಲೇ ಅಧ್ಯಕ್ಷರು ತಿಳಿಸಿದ್ದಾರೆ. ಬ್ರಾಹ್ಮಣ ಸಮುದಾಯದ ಸಂಘಟನೆ, ಸಂಸ್ಕಾರ, ಸ್ವಾವಲಂಬನೆ, ಸಂಘಟನೆ, ಸಂಸ್ಕಾರ, ಸ್ವಾವಲಂಬನೆ, ಈ 3 ಸಕಾರಗಳನ್ನು ತಿಳಿಸಿದ್ದಾರೆ. ನಮ್ಮ ದೃಷ್ಟಿಯಿಂದ ಈ 3ರ ಜೊತೆಯಲ್ಲಿ ಇವತ್ತಿನ ಸಮಾವೇಶ ಬ್ರಾಹ್ಮಣರ ಹೊಣೆಗಾರಿಕೆಗಳನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಕಾಣಿಸ್ತದೆ. ಬಹುಶಃ ಈ 3ರಲ್ಲಿ ಅದು ಸೇರ್ಕೊಂಡಿದೆ ಅಂತ ಕಾರಣದಿಂದ ಅವ್ರದ್ದು ಪ್ರತ್ಯೇಕ ಹೇಳಿರ್ಲಿಕ್ಕಿಲ್ಲ. ಆದರೆ ನಾವು ಚಿಂತನೆಗೋಸ್ಕರ ಅದನ್ನು ಪ್ರತ್ಯೇಕಿಸಿ ಹೇಳ್ತಾ ಇದ್ದೇವೆ. ಬ್ರಾಹ್ಮಣನಿಗೆ ಸಮಾಜದಲ್ಲಿ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ. ಎಷ್ಟು ಹೊಣೆಗಾರಿಕೆ ಇದೆ ಅಂತಂದರೆ, ವರ್ಣಾನಾಂ ಬ್ರಾಹ್ಮಣೋ ಗುರು ಗುರುರಗ್ನಿರ್ಜ್ವಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರು ಪತರೇವ ಗುರುಸ್ತ್ರೀಣಾಂ ಸರ್ವಸ್ಯ ಅಭ್ಯಾಗತೋ ಗುರು ಅಂತ ಚಾಣಕ್ಯ ಹೇಳ್ತಾನೆ.
ಅಂದರೆ ಎಲ್ಲ ವರ್ಣದವರಿಗೂ ಕೂಡ ಬ್ರಾಹ್ಮಣ ಗುರು. ಗುರು ಎಂಬ ಶಬ್ದ ವಿಶಿಷ್ಟವಾದ ಶಬ್ದ, ಕೇವಲ ಅಜ್ಞಾನ ನಿವಾರಕ ಅನ್ನುವಷ್ಟು ಮಾತ್ರ ಅರ್ಥದಲ್ಲಿ ಅಲ್ಲ, ಎಲ್ಲರನ್ನೂ ಪೋಷಿಸಿಕೊಂಡು ಹೋಗ್ತಕ್ಕಂಥ ಒಂದು ಬಂಧು ಅವನು. ಗುರು ಶಬ್ದವನ್ನು ಸಂಸ್ಕೃತ ವಾಂಗ್ಮಯದಲ್ಲಿ ಈ ರೀತಿಯ ಅರ್ಥದಲ್ಲಿಯೂ ಕೂಡ ಬಳಕೆ ಮಾಡಿದ್ದಾರೆ. ಅದರಿಂದ ಎಲ್ಲ ವರ್ಣಗಳನ್ನು ಕೂಡ ರಕ್ಷಿಸಿ ಪೋಷಿಸಿಕೊಂಡು ಹೋಗಬೇಕಾದಂಥ ಒಂದು ಗುರುತ್ವ ಬ್ರಾಹ್ಮಣನಿಗೆ ಇದೆ. ಹೇಗೆ ಇದೆ ಅಂತಂದರೆ, ತಾನು ಧರ್ಮವನ್ನು ಆಚರಣೆ ಮಾಡಿ ಇತರರು ಕೂಡ ಆಚರಿಸುವಂತೆ ಮಾಡುವಂತಹದ್ದು. ಈ ರೀತಿಯಲ್ಲಿ ಧರ್ಮದ ಆಚರಣೆಯ ಮೂಲಕ ಎಲ್ಲರಿಗೆ ಪ್ರೇರಣೆ ಕೊಡುವಂಥ ಒಂದು ಗುರುತರವಾದ ಹೊಣೆಗಾರಿಕೆ ಬ್ರಾಹ್ಮಣನ ಮುಖ್ಯವಾಗಿ ಹಿಂದಿನಿಂದಲೂ ಬರ್ತಾ ಇದೆ. ಉಪನಿಷತ್ತು ಹೇಳ್ತದೆ, ಯಥ ಯದಿತೆ ಕರ್ಮ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಏತತ್ರ ಬ್ರಾಹ್ಮಣಾ ಸಂಮರ್ಷಿಣಃ ಯುಕ್ತಾಃ ಆಯುಕ್ತಾಃ ಅಲುಕ್ಷಾ ಧರ್ಮಕಾಮಾಸ್ಯು ಯಥಾ ತೇ ತತ್ರ ವರ್ತೇರಂ ತಥಾ ತತ್ರ ವರ್ತೇಯಥಾಃ. ಎಂಥ ಒಂದು ಹೊಣೆಗಾರಿಕೆ ಇದೆ ಬ್ರಾಹ್ಮಣನಿಗೆ ಅನ್ನೋದನ್ನು ಈ ಸಾಲುಗಳು ಹೇಳ್ತವೆ. ಅವನು ಚೆನ್ನಾಗಿ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡತಕ್ಕಂಥ ಸಾಮರ್ಥ್ಯವುಳ್ಳವನಾಗಿರಬೇಕು. ವೇದದ ಶಾಸ್ತ್ರಗಳ ತಿಳುವಳಿಕೆ ಇವನಿಗೆ ಇರಬೇಕು. ಧರ್ಮದ ಬಗ್ಗೆನೇ ಚಿಂತನೆ ಮಾಡತಕ್ಕಂಥ ಮನಸ್ಥಿತಿ ಇರಬೇಕು. ಅರ್ಥಕಾಮಗಳಿಗಿಂತ ಹೆಚ್ಚಾಗಿ ಧರ್ಮಕ್ಕೆ ಮಹತ್ವ ಕೊಡ್ತಕ್ಕಂಥ ಮನಸ್ಥಿತಿ ಇರಬೇಕು. ಸ್ವಚ್ಛ ಮನಸ್ಸಿನಿಂದ ಧರ್ಮವನ್ನು ತಾನು ಆಚರಿಸಿ ಇತರರು ಕೂಡ ಆಚರಿಸುವ ಹಾಗೆ ಮಾಡುವಂಥ ಒಂದು ಸ್ಥಿತಿ ಅವನಿಗಿರಬೇಕು. ಹಿಂದೆ ಬ್ರಾಹ್ಮಣರು ಆ ರೀತಿಯಲ್ಲಿ ಇದ್ದರು, ಮುಂದೆಯೂ ಕೂಡ ಈ ರೀತಿಯಲ್ಲಿ ಧರ್ಮವನ್ನು ಸ್ವಚ್ಛ ಮನಸ್ಸಿನಿಂದ ಆಚರಿಸುವವರ ಮಾರ್ಗದರ್ಶನದಲ್ಲಿಯೇ ದೇಶ ನಡೀತಕ್ಕಂಥ ಕಾಲ ಬರಬೇಕು. ಅದು ಸುವರ್ಣ ಕಾಲವಾಗ್ತದೆ. ಇವತ್ತು ಒಂದು ವಿಚಿತ್ರವಾದ ಮನಸ್ಥಿತಿ ಸಮಾಜದಲ್ಲಿದೆ, ಸೆಕ್ಯುಲರಿಸಮ್ ಅನ್ನುವಂಥದ್ದು. ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ತನ್ನ ಧರ್ಮವನ್ನು ಆಚರಿಸದೆ ಕೇವಲ ಬೇರೆ ಧರ್ಮವನ್ನು ಮಾತ್ರ ಪುರಸ್ಕರಿಸಿದರೆ ಸೆಕ್ಯುಲರಿಸಮ್ ನಿಜವಾಗಿ ಅಲ್ಲ ಅದು. ಆದರೆ ಇವತ್ತೆಷ್ಟೋ ಜನ ಆ ಭಾವನೆಯಲ್ಲಿ ಇದ್ದಾರೆ. ಬ್ರಾಹ್ಮಣನ ಒಂದು ಜವಾಬ್ದಾರಿ ಈ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ. ದೇಶದ ದೃಷ್ಟಿಯಿಂದ ಹಿಂದೂಗಳು ಸೆಕ್ಯುಲರ್. ಕೆಲವು ತಿಂಗಳ ಹಿಂದೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಭಗವದ್ಗೀತಾ ಅಭಿಯಾನಕ್ಕೆ. ಒಂದು ಮುಸ್ಲಿಂ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಭಗವದ್ಗೀತಾ ಅಭಿಯಾನ ನಡೆಯಿತು. ಅವರು ಸ್ವಾಗತ ಮಾಡಿ ಅದ್ಭುತವಾಗಿ ಹಿಂದೂ ಸಂಪ್ರದಾಯದಂತೆಯೇ ಎಲ್ಲವನ್ನು ಮಾಡಿಸಿ ಭಗವದ್ಗೀತೆಯನ್ನು ಹೇಳಿಸಿದರು. ಅಲ್ಲಿಯ ಮುಖ್ಯಸ್ಥರು ಒಂದು ಮಾತು ಹೇಳ್ತಾ ಇದ್ರು, ಇಡೀ ವಿಶ್ವದಲ್ಲಿ ಮುಸ್ಲಿಮರಿಗೆ ಅತ್ಯಂತ ಪ್ರಿಯರು ಅಂತಂದರೆ, ಮುಸ್ಲಿಮರಿಗೆ ಪ್ರಿಯರಾದಂಥ ನಾನ್ ಮುಸ್ಲಿಂ ಅಂತಂದರೆ ಹಿಂದೂ ಅಂತ ಹೇಳಿದ್ರು ಅವರು. ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶದಲ್ಲಿ ಬಹುಶಃ ವಿಶ್ವದ ಎಲ್ಲ ದೇಶಗಳಿಗಿಂತಲೂ ಮುಸ್ಲಿಮರು ಹೆಚ್ಚು ನೆಮ್ಮದಿಯಿಂದ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಟ್ಟಾರೆ ಹಿಂದೂಗಳು ಒಂದು ರೀತಿಯ ಸೆಕ್ಯುಲರ್ ಶಬ್ದವನ್ನು ನಾನಿಲ್ಲಿ ಇವತ್ತು ಪ್ರಸಿದ್ಧವಾಗಿ ಬಳಕೆ ಆಗ್ತಾ ಇರೋ ಅರ್ಥ ಬಳಕೆ ಮಾಡ್ತಾ ಇದ್ದೀನಿ. ನಿಜವಾಗಿ ಅಷ್ಟೇ ಅರ್ಥ ಅಲ್ಲ. ಆಗ ಹೇಳಿರೋ ಹಾಗೆ ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು. ಅದು ಸಮಾಜದಲ್ಲಿ ಕೇವಲ ಬೇರೆ ಧರ್ಮ ಪುರಸ್ಕರಿಸುವ ಅನ್ನೋ ಅರ್ಥದಲ್ಲಿ ಮಾತ್ರ ಬಳಕೆ ಆಗ್ತಾ ಇದೆ. ಆತ ಹೇಳ್ತಾ ಇದ್ರು ಮುಖ್ಯಸ್ಥರು, ಹಿಂದೂಗಳು ಮುಸ್ಲಿಮರಿಗೆ ಅತ್ಯಂತ ಹತ್ತಿರದವರು ಅಂಥೇಳಿ ಇಡೀ ವಿಶ್ವದಲ್ಲಿ. ಅದೇ ರೀತಿ ಹಿಂದೂಗಳ ಒಳಗೆ
ಬ್ರಾಹ್ಮಣರು ಹೆಚ್ಚು ಸೆಕ್ಯುಲರ್. ಯಾಕಂತಂದರೆ ಎಲ್ಲ ಸಮುದಾಯದ ಜೊತೆ ಹೊಂದಿಕೊಂಡು ಹೋಗ್ತಾರೆ, ಎಲ್ಲರೂ ಕೂಡಿಸ್ಕೊಂಡು ಹೋಗ್ತಾರೆ. ಇದು ಯಾವುದೇ ಊರಲ್ಲಿ ನೋಡಿದ್ರೆ ನಾವು ಇದನ್ನು ಕಾಣ್ತೇವೆ. ಈ ದೃಷ್ಟಿಯಿಂದ ಬ್ರಾಹ್ಮಣನಿಗೆ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ. ಎಲ್ಲರೂ ಅವನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆದ್ದರಿಂದ ಎಲ್ಲರನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅಭ್ಯುದಯ ನಿಶ್ರೇಷ್ಠಗಳ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಬ್ರಾಹ್ಮಣನಿಗೆ ಇರುವಂತಹ ಮುಖ್ಯವಾದ ಹೊಣೆಗಾರಿಕೆ. ಆತ್ಮೀಯ ವಿಪ್ರ ಬಂಧು ಭಗಿನಿಯರೇ, ಭಾರತ ದೇಶದಲ್ಲಿ ಯಾರು ದೊಡ್ಡವರಾಗ್ತಾರೆ? ಶ್ರೀಮಂತರಲ್ಲ, ಅಥವಾ ರಾಜಕೀಯ ಧ್ವರಿಯಣ್ಣರೂ ಅಲ್ಲ, ಇನ್ಯಾರೂ ಅಲ್ಲ. ಯಾರು ತತ್ವ ಆದರ್ಶ ಮೌಲ್ಯಗಳನ್ನು ಆಚರಿಸಿ ಇತರಿಗೆ ಮಾರ್ಗದರ್ಶನ ಮಾಡ್ತಾರೆ ಅವರು ದೊಡ್ಡವರಾಗ್ತಾರೆ. ಅವರು ಯಾವುದೇ ವರ್ಗದವರಿರಲಿ, ಅವರು ಶಾಶ್ವತವಾಗಿ ಭಾರತೀಯರ ಅಥವಾ ವಿಶ್ವದ ಜನರ ಮನಸ್ಸಿನಲ್ಲಿ ನಿಲ್ತಾರೆ. ಹಿಂದೆ ಬ್ರಾಹ್ಮಣರು ಹಾಗಿದ್ರು, ಅದಕ್ಕೋಸ್ಕರ ಹಿಂದೆ ಅವರಿಗೆ ತುಂಬ ಗೌರವ ಸಿಗ್ತಾ ಇತ್ತು. ಉದಾಹರಣೆಗೆ ಪ್ರಾಚೀನ ಉದಾಹರಣೆ ಯಾಜ್ಞವಲ್ಕ್ಯರು. ಜನಕ ಮಹಾರಾಜ ಅವರಿಗೆ ರಾಜ್ಯವನ್ನೇ ತಾನು ಕೊಡ್ತೇನೆ ಅಂತ ಮುಂದೆ ಬಂದ, ಅದು ತಗೊಳ್ಳಿಲ್ಲ, ನಿನಗೇ ಇರಲಿ ಅಂತ ವಾಪಸ್ ಕೊಟ್ಬಿಟ್ರು. ಚಾಣಕ್ಯ ಕೌಚಲ್ಯ ಮೌರ್ಯರ ವಂಶವನ್ನು ಪುನಃ ಉತ್ಥಾನ ಮಾಡಿ ಧರ್ಮಸ್ಥಾಪನೆ ಮಾಡಿದ್ರು. ಚಂದ್ರಗುಪ್ತ ಮೌರ್ಯ ಕೇಳಿಕೊಂಡ, ನೀವೇ ನನಗೆ ಮಹಾಮಂತ್ರಿ ಆಗಿರಬೇಕು ಅಂತ ಹೇಳಿ ಅವ್ರು ನಿಲ್ಲಲಿಲ್ಲ, ತಪಸ್ಸಿಗೆ ಹೊರಟು ಹೋದರು. ಸಮರ್ಥ ರಾಮದಾಸರು ಶಿವಾಜಿ ಮಾರ್ಗದರ್ಶನ ಮಾಡಿದಂಥವರು. ಹಾಗೆ ವಿದ್ಯಾರಣ್ಯರು ಕರ್ನಾಟಕ ಸಿಂಹಾಸನ ಸ್ಥಾಪನೆಗೆ ಆದರ್ಶವಾಗಿ ಕೊಟ್ಟಂಥವರು, ಆಶೀರ್ವಾದ ಮಾಡಿದವರು. ಅವರು ಕೂಡ ರಾಜ್ಯದ ಎಲ್ಲವನ್ನೂ ಅನುಭವಿಸತಕ್ಕಂಥ ಸಂದರ್ಭ ಬಂದರೂ ಕೂಡ ಅದಕ್ಕೆ ಹೋಗಲಿಲ್ಲ. ಅದನ್ನೆಲ್ಲ ರಾಜನಿಗೆ ಬಿಟ್ಟು ತಾವು ತ್ಯಾಗಿಗಳಾಗಿಯೇ ಇದ್ದರು. ನೋಡಿ, ಬ್ರಾಹ್ಮಣರ ಒಂದು ಹಳೆ ಉದಾಹರಣೆಗಳಿವೆಲ್ಲ. ಯಾರು ಈ ರೀತಿ ತ್ಯಾಗದಲ್ಲಿರ್ತಾರೆ, ಆದರ್ಶದಲ್ಲಿರ್ತಾರೆ, ಅವರಿಗೆ ಗೌರವ ಸಲ್ತದೆ. ಬ್ರಾಹ್ಮಣೇತರಲ್ಲೂ ಇತರರು ಕೆಲವರು ಆಗಿ ಹೋಗಿದ್ದಾರೆ. ಪ್ರಾಚೀನ ಉದಾಹರಣೆ ಧರ್ಮವ್ಯಾಧ, ಇತ್ತೀಚಿನ ಉದಾಹರಣೆ ಗಾಂಧೀಜಿ. ತತ್ವ ಆದರ್ಶ ಮೌಲ್ಯಗಳನ್ನು ತಾವು ಅಳವಡಿಸಿ ಆಚರಿಸಿ ಇತರಿಗೆ ಮಾರ್ಗದರ್ಶನ ಮಾಡತಕ್ಕಂಥದ್ದು. ಇಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಶಾಶ್ವತವಾಗಿ ಜನರ ಮನಸ್ಸನ್ನು ನಿಲ್ತಾರೆ. ಬ್ರಾಹ್ಮಣರ ಪರಿಸ್ಥಿತಿ ಈಗ ಹಾಗಿಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ. ಆದ್ದರಿಂದಲೇ ಗೌರವವಿಲ್ಲ. ಇಲ್ಲಿ ಗೌರವದ ಪ್ರಶ್ನೆ ಮುಖ್ಯ ಅಲ್ಲ, ಗೌರವ ಸಿಗಬೇಕು ಅಂತ ನಮ್ಮ ಆಸೆ ಅಲ್ಲ. ಆದರೆ ಬ್ರಾಹ್ಮಣನ ಹೊಣೆಗಾರಿಕೆ ಮುಖ್ಯ. ತನ್ನ ಆಧ್ಯಾತ್ಮಿಕ ಏಳಿಗೆ ಹಾಗೆ ಎಲ್ಲರ ಆಧ್ಯಾತ್ಮಿಕ ಏಳಿಗೆ ಇದು ಸಾಧ್ಯತವಾಗುವಂತೆ ನಡ್ಕೊಳ್ಳೋದು ಬ್ರಾಹ್ಮಣನ ಸೂಕ್ಷ್ಮವಾದ ಹೊಣೆಗಾರಿಕೆ. ತತ್ವ ಆದರ್ಶ ಮೌಲ್ಯಗಳು ಇವತ್ತು ಹಿಂದ್ಬಿದ್ದಿದ್ದಾವೆ. ಈ ಮಾತಿಗೆ ಬ್ರಾಹ್ಮಣರು ಕೂಡ ಹೊರತಲ್ಲ. ಇವುಗಳು ಕಡಿಮೆಯಾಗಿದ್ದರೂ ಪರವಾಗಿಲ್ಲವೇನೋ, ಇವುಗಳಿಗೆ ಪೂರಕವಾದ ಆಚರಣೆಯಾದರೂ ಇರಬೇಕು. ಇವುಗಳಿಗೆ ಪೂರಕವಾದ ಆಚರಣೆಗಳು ಅಂತ ಒಂದಷ್ಟು ಆಚಾರಗಳು ನಮ್ಮಲ್ಲಿ ಇದ್ದಾವೆ. ಏಕಾಗ್ರತೆಯ ಸಾಧನೆ, ಶಾಂತವಾದ ಮನಸ್ಸು, ಕ್ಷಮ, ಸತ್ಯ ಮುಂತಾದಂತಹ ತತ್ವ ಆದರ್ಶಗಳು ಕೆಲವಷ್ಟು ಆಚರಣೆಗಳು ಇದ್ರೆ ಮಾತ್ರವೇ ಬರ್ತವೆ ಅಂತ ಹೇಳ್ಬೋದು. ಜಪ, ಹೋಮ, ಪೂಜಾದಿಗಳ ನಿಷ್ಠೆಯಿಂದ ತೊಡತಕ್ಕಂಥ ಒಂದು ರೂಢಿ ಇದ್ದರೆ ಅಂಥವರಿಗೆ ಇವೆಲ್ಲ ಬರ್ತವೆ. ಏಕಾಗ್ರತೆ, ಶಾಂತವಾದ ಮನಸ್ಸು, ಕ್ಷಮ, ಸತ್ಯ, ಶಮ. ಭಗವದ್ಗೀತೆ ಹೇಳ್ತಾನೆ, ಶಮೋ ತಪಃ ಶಾಂತಿ ರಾಜ್ಯಮೇವ ಚ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಇವುಗಳ ಹೆಚ್ಚಿನ ಅಂಶಗಳೆಲ್ಲ ಸಾಧನೆಯಾಗೋದು ಈ ರೀತಿಯ ಆಚರಣೆಗಳು ಇದ್ದಾಗ ಮಾತ್ರ. ಅದರಿಂದ ತತ್ವ ಮೌಲ್ಯ ಆದರ್ಶಗಳು ಕಡಿಮೆಯಾಗಿದ್ದಿದ್ದರೂ ಅವುಗಳಿಗೆ ಪೂರಕವಾದ ಆಚರಣೆಗಳು ನಮ್ಮಲ್ಲಿ ಇದ್ದರೆ ಅಷ್ಟಾದರೂ ಸಮಾಧಾನ ನಾವು ಪಡ್ಕೋಬಹುದು. ಇವತ್ತು ಅವುಗಳಲ್ಲೂ ಕೂಡ ನಾವು ಹಿಂದೆ ಬೆಳೀತಾ ಇದ್ದೇವೆ.
ಪೂರ ಹೋಗಿಲ್ಲ, ಪೂರ ಹೋಗಿದ ಮುಂಚೆನೇ ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಈ ರೀತಿಯಲ್ಲಿ ಆಚರಣೆಗಳು ಇದ್ದಾಗ ಬರತಕ್ಕಂತಹ ಏಕಾಗ್ರತೆ, ಶಾಂತವಾದ ಮನಸ್ಥಿತಿ, ಕ್ಷಮ, ಸತ್ಯ, ಶಮ ಇವುಗಳ ಬಹಿರ್ಮುಖವೇ ಮನುಷ್ಯ ಹೇಳ್ತಕ್ಕಂಥ ಸರ್ವಭೂತ ಹಿತೇಹ. ಮನು ಹೇಳ್ತಾನೆ ಧರ್ಮೋಯಂ ಸಾರ್ವರ್ಣಿಕ ಅಂತ ಹೇಳ್ತಾನೆ. ಅವುಗಳಲ್ಲಿ ಮುಖ್ಯವಾಗಿ ಸರ್ವಭೂತ ಹಿತೇಹ, ಎಲ್ಲರ ಹಿತವನ್ನು ಆರ್ಥಿಕವಾಗಿ ಬಯಸ್ತಕ್ಕಂಥ ಒಂದು ಮನಸ್ಥಿತಿ. ಇದು ಬರೋದು ಈ ರೀತಿ ಆಚರಣೆಗಳು ಇದ್ದಾಗ ಮಾತ್ರ. ಇವತ್ತು ನಮಗೆ ಅವುಗಳೆಲ್ಲ ಪುನಃ ಬೇಕಾಗಿದ್ದಾವೆ.